ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ನಾನು ನಿಮ್ಮ ಅರುಣ್. ಇವತ್ತಿನ ವ್ಲಾಗ್ ಶುರುವಾಗ್ತಿರೋದು ಮನೆಯಿಂದ. ಸೊ ಇವತ್ತಿನ ವಿಶೇಷ ಏನಂದರೆ, ಆಫೀಸಿಂದ ಒಂದು ಗೆಟ್ ಟುಗೆದರ್ ಪಾರ್ಟಿ ಆರ್ಗನೈಸ್ ಮಾಡಿದ್ದಾರೆ. ಇಂಜಿನಿಯರಿಂಗ್ ಟೀಮ್ ಎಲ್ಲರೂ ಒಂದು ಡಿನ್ನರ್ ಪ್ಲ್ಯಾನ್ ಮಾಡಿದ್ದೀವಿ ಹೊರಗೆ. ಸೊ ಇವಾಗ ಅಲ್ಲೇ ರೆಡಿ ಆಗಿದ್ದೀನಿ, ಎಲ್ಲ ರೆಡಿ ಆಗಿದೆ. ಹೋಗ್ಬೇಕೀಗ. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವನಿಗೆ ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ವೆಯ್ಟ್ ಮಾಡ್ತಿದ್ದೀನಿ. 6:30 ಅಂತ ಟೈಮ್ ಹೇಳಿದ್ದಾರೆ. ಇಲ್ಲೇ ಆಲ್ರೆಡಿ 6:20 ಆಗಿದೆ. ರೆಡಿ ಆಯ್ತು, ನಾನಂತ ರೆಡಿ ಆಗಿದ್ದೀನಿ. ಅವನು ಆಫೀಸಿಗೆ ಹೋಗಿದ್ದ, ಇವಾಗ ಬರ್ತಿದ್ದಾನೆ. 5:30 ಮುಗೀತು ನಮ್ಮ ಆಫೀಸು. 6:30ಗೆ ರೀಚ್ ಆಗ್ತಾನೆ ಮನೆ. ಅವನೊಂದು ಸ್ವಲ್ಪ ರೆಡಿ ಆಗಿದ ತಕ್ಷಣ ಅವನಿಗೆ ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋಗೋಣ. ಸೊ ಗೈಸ್, ಲೆಟ್ಸ್ ಗೋ. ನನ್ನ ಗಾಡಿ ಇಲ್ಲ, ನನ್ನ ಗಾಡಿ ಇನ್ನೊಬ್ರು ಕಲಿಗೆ ತಗೊಂಡೋಗಿದ್ದಾರೆ. ಸೊ ನಾನು ನನ್ನ ಫ್ರೆಂಡಿನ ಗಾಡಿ ತಗೊಂಡು ಹೊಂಟಿದ್ದೀನಿ. ದಿಸ್ ಈಸ್ ಅವರ್ ಟುಡೇಸ್ ರೈಡ್. ನನ್ನ ಫ್ರೆಂಡ್ PG ಹತ್ರ ಬಂದಾಯಿತು. ಅವನು ಇಲ್ಲೇ ಬಂದ, ಇವನನ್ನು ಪಿಕ್ ಮಾಡ್ಕೊಂಡು ಹೋಗೋಣ. ಸೊ ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ನಮ್ಮ ಡೆಸ್ಟಿನೇಷನ್ ರೀಚ್ ಆದ್ವಿ ಫೈನಲಿ, ಅಬ್ಸಲ್ಯೂಟ್ ಬಾರ್ಬಿಕ್ಯೂ. ಸೊ ನಾವು ಎಂಟ್ರಿ ಕೊಟ್ಟಿದ ತಕ್ಷಣ ನಮ್ಮ ಟೀಮ್ ಮೆಂಬರ್ಸ್ ಕಂಡ್ರು. ಅವ್ರು ಆಲ್ರೆಡಿ ಬಂದು ಟೀಮ್ ಡಿನ್ನರ್ ಮಾಡ್ತಿದ್ರು. ನಾವು ಬೇಗ ಹ್ಯಾಂಡ್ ವಾಶ್ ಮಾಡ್ಕೊಂಡು ಒಳಗೆ ಬಂದು ಕುಂತ್ವಿ. ಸೊ ಹಿಂಗೆ ಆಟ ಹೊಡ್ಕೊಂತ ನಮ್ಮ ಪ್ಲೇಟ್ ಸರ್ವಿಂಗ್ಸ್ ಎಲ್ಲ ಅವರೇ ಫಿಲ್ ಮಾಡ್ತಿದ್ರು. ಟೀಮ್ ಮೆಂಬರ್ಸ್ ಜೊತೆ ಮಾತಾಡ್ಕೊಂಡೆ ಇಲ್ಲಿ ಬಫೆ ಇತ್ತು, ಬಫೆ ಒಂದು ರೌಂಡ್ ಹಾಕೋಣ ಅಂತೇಳಿ ಹೊರ ಬಂದ್ವಿ. ಬಫೆಲಿ ಏನೇನಿದೆ ಅಂತ ನೋಡಿಕೊಂಡು ನಮ್ಮ ಪ್ಲೇಟಿಗೆ ನಮ್ಗೆ ಏನು ಬೇಕಾ ಅದನ್ನು ಮಾತ್ರ ಚೂಸ್ ಮಾಡ್ಕೊಂಡು ತಗೊಂಡ್ವಿ. ಡಿಶಸ್ ಅಂತೂ ಭಾಳ ಇದ್ವು, ಇಷ್ಟೆಲ್ಲ ತಿನ್ನೋಕ್ಕಾಗಲ್ಲ ನನಗೊತ್ತು. ನಮಗೆ ಏನು ಬೇಕಾ ಅದನ್ನು ಮಾತ್ರ ಹಾಕ್ಕೊಂಡು ಟೇಬಲಿಗೆ ಬಂದ್ವಿ. ಮತ್ತು ಟೀಮ್ ಮೆಂಬರ್ಸ್ ಜೊತೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಅಲ್ಲೇ ಊಟ ಮುಗಿಸ್ಕೊಂಡ್ವಿ. ನನಗೆ ಎಷ್ಟು ಬೇಕಾ ಅಷ್ಟು ಹಾಕೊಂಬಂದೆ ಪ್ಲೇಟಿಗೆ. ಫೋಟೋಸ್ ಕ್ಲಿಕ್ ಮಾಡ್ಕೊಂಡ್ವಿ. ನನ್ನ ಪ್ಲೇಟು ಸರ್ವಿಂಗ್. ನಮ್ಮ ಡಿಪಾರ್ಟ್ಮೆಂಟ್ ಮೆಂಬರ್ಸ್ ಎಲ್ಲರ ಜೊತೆ ಕುಂತ್ವಿ. ಇವರೆಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇದ್ದಾರೆ, ಆದರೂ ಟೀಮ್ ಡಿನ್ನರಲ್ಲೇ ಎಲ್ಲರೂ ಸಿಕ್ಕಿದ್ವಿ. ಅಲ್ಲೇ ಎಲ್ಲರ ಜೊತೆ ಮಾತಾಡ್ಸ್ಕೊಂತ ಕುಂತ್ವಿ. ಅದಾದ ನಂತರ ಗ್ರೂಪ್ ಫೋಟೋ ಸೆಷನ್ ಸ್ಟಾರ್ಟ್ ಆಯಿತು. ಒಬ್ಬೊಬ್ಬರು ಒಂದೊಂದು ಪೋಸು, ಫುಲ್ಲು ಎಲ್ಲ ಕ್ಯಾಮ್ರಾದಲ್ಲೇ ಎಲ್ಲ ಫೇಸ್ ಎಕ್ಸ್ಪ್ರೆಷನ್ ನೋಡ್ರಿ ಇವ್ರದ್ದು ಕ್ರೇಜಿ. ನಮ್ಮ ಟೀಮಲ್ಲಿ ಒಬ್ರದ್ದು ಬರ್ತ್ಡೇ ಇತ್ತು. ಸೊ ಅವ್ರ ಬರ್ಡೇ ಕೇಕ್ ಕಟ್ ಮಾಡಿಸಿದ್ವಿ. ಅಲ್ಲೇ ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ ಫುಲ್ ಜೋಶಲ್ಲಿ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಕ್ರೇಜಿ ಇತ್ತು ಅವ್ರ ಡ್ಯಾನ್ಸು ಮತ್ತು ವೈಬ್ ನೋಡಿ. ನಾನೇ ಒಂಥರ ಆಶ್ಚರ್ಯ ಆದೆ, ಯಾಕಂದರೆ ಆಫೀಸಲ್ಲಿ ನಾನು ಯಾವತ್ತೂ ಅವ್ರನ್ನ ಆ ಥರ ನೋಡಿ ಎಲ್ಲ ಫುಲ್ ಪ್ರೊಫೆಷ್ನಲ್ ಆಗಿದ್ದರು. ಸೊ ಫುಲ್ ಪಾರ್ಟಿ ಮೋಡ್ ಆನ್ ಆಗಿತ್ತು ನಮ್ಮ ಟೀಮ್ ಮೆಂಬರ್ಸ್ದು. ಈಗ ಫುಲ್ ಜೋಶಲ್ಲಿ ಕುಣಿತಿದ್ರು. ಒಬ್ಬರು ಡ್ಯಾನ್ಸ್ ಮಾಡೋದು ಸ್ಟಾರ್ಟ್ ಮಾಡಿದ್ರು. ಲಾಸ್ಟಿಗೆ ಎಲ್ಲರೂ ಸೇರ್ಕೊಂಡ್ರು. ಹಾಗೆ ಗ್ರೂಪ್ ಫಾರ್ಮೇಷನ್ ಆಯಿತು. ಇವತ್ತಿನ ಹೈಲೈಟ್ಸ್ ಇದೆ ಫುಲ್ ಡ್ಯಾನ್ಸು. ಆಮೇಲೆ ಡ್ಯಾನ್ಸ್ ಮುಗಿಸ್ಕೊಂಡು ಐಸ್ ಕ್ರೀಮ್ ತಿನ್ನೋಕ್ಕೆ ಬಂದ್ವಿ. ಯಾಕಂದರೆ ಆಫ್ಟರ್ ಡಿನ್ನರ್ ವಿದೌಟ್ ಡೆಸರ್ಟ್ ಇಟ್ ಫೀಲ್ಸ್ ಇನ್ಕಂಪ್ಲೀಟ್. ಸೊ ನಾವು ಈ ಫ್ಲೇವರ್ ಗುಲಾಬ್ ಜಾಮೂನ್ ಪ್ಲಸ್ ವೆನಿಲಾ ಐಸ್ ಕ್ರೀಮ್ ಮಾಡಿಸ್ಕೊಂಡ್ವಿ. ಸೊ ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಸೊ ಯಾರು ಟ್ರೈ ಮಾಡಿದರೆ ಅವ್ರಿಗೆ ಗೊತ್ತಿರುತ್ತೆ. ಸೊ ಅದಾದ ನಂತರ ನಮ್ಮ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡೆ. ಆಮೇಲೆ ಲಾಸ್ಟಿಗೆ ಬರಬೇಕಾದ್ರೆ ಒಂದು ಕುಲ್ಫಿ ಐಸ್ ಕ್ರೀಮ್ ಇಸ್ಕೊಂಡು ಅಲ್ಲಿಂದ ಜೂಟಾದ್ವಿ. ಅಲ್ಲಿಂದ ಹೊರಗೆ ಬಂದಮೇಲೆ ನಮಗೆ ಇನ್ನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅನ್ನಿಸ್ತು. ಸೊ ನಾವು ಹೈಟೆಕ್ ಸಿಟಿ ಕಡೆ ಹೊರಟ್ವಿ. ಬಿಕಾಸ್ ಹೈಟೆಕ್ ಸಿಟಿ ಕಡೆ ನೈಟ್ ಲೈಫ್ ಭಾಳ ಚೆನ್ನಾಗಿರುತ್ತೆ. ಸೊ ಅಲ್ಲಿಂದ ಬಂದು ದುರ್ಗಂ ಚೆರು ಬ್ರಿಡ್ಜ್ ಹತ್ರ ಕುಂತ್ವಿ. ಸೊ ಅಲ್ಲಿ ನಮ್ಮ ಫೇವ್ರೇಟ್ ಹಾಡು ಹಾಕ್ಕೊಂಡು ಸ್ವಲ್ಪ ಹೊತ್ತು ಇಬ್ಬರು ಕುಂತ್ವಿ. ಅದಾದ ನಂತರ ಮತ್ತೆ ವಾಪಸ್ ಮನೆ ಕಡೆ ಹೊರಟ್ವಿ. ಫೈನಲಿ ರೀಚ್ ಹೋಮ್ ಗೈಸ್. ಸೊ ಇವತ್ತಿಗೆ ಇಲ್ಲಿಗೆ ಈ ವ್ಲಾಗ್ ಮುಕ್ತಾಯ. ಸೊ ಸಿ ಯು ಆನ್ ನೆಕ್ಸ್ಟ್ ವ್ಲಾಗ್. ಪ್ಲೀಸ್ ಕೀಪ್ ಸಪೋರ್ಟಿಂಗ್. ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿರಿ. ಬಾಯ್ ಬಾಯ್.